ನೋಡಿ, ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರಿಬ್ಬರ ಬೇಡಿಕೆಗಳು ಏನು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಯಾರಿರಬೇಕು, ಡಿ ಕೆ ಶಿವಕುಮಾರ್ ಮುಂದುವರಿಬೇಕಾ ಅಥವಾ ಮುಂದುವರಿಬಾರದಾ ಅನ್ನುವಂತಹ ಚರ್ಚೆಗಳು ಉಭಯ ನಾಯಕರು. ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷನಾಗಿ ತನು ಮನ ಧನ ಅರ್ಪಣೆಯನ್ನ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ನನ್ನ ನೇತೃತ್ವದಲ್ಲಿಯೇ ಚುನಾವಣೆ ನಡೆದಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇನ್ನ ನನಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಹುದಿನಗಳ ಬೇಡಿಕೆ, ಬಹುವರ್ಷಗಳ ಬೇಡಿಕೆ. ನನ್ನನ್ನೇ ಸಿ ಎಂ ಆಗಿ ಮುಂದುವರಿಸ್ಬೇಕು, ನೀವು ನನಗೆ ಏನು ಮಾಡ್ತೀರಿ ಗೊತ್ತಿಲ್ಲ, ನಾನೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಹಠ ಅಂತ. ಸೊ ಸಿದ್ದರಾಮಯ್ಯ ಅಧಿಕಾರ ಬಿಡಲಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ಅದೆಲ್ಲ ಬೇಡ, ಸಚಿವ ಸಂಪುಟ ಪುನರಚನೆ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಂಪುಟ ಪುನರಚನೆ ಬೇಡವೇ ಬೇಡ ಅಂತ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್. ಬದಲಾವಣೆ ಆದರೆ ಸಿಎಂ ಸೇರಿ ಎಲ್ಲವೂ ಬದಲಾವಣೆ ಆಗಲಿ, ಅಲ್ಲಿವರೆಗೂ ಸಂಪುಟ ಪುನರ್ರಚನೆ ವಿಸ್ತರಣೆ ಯಾವುದೂ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದು ಕುಳಿತಿದ್ದಾರೆ. ಇನ್ನು ಈ ಕಡೆ ಸಿದ್ದರಾಮಯ್ಯ ಅವರು ಹೊಸ ವರಸೆ ಏನದು ಅಂತಂದ್ರೆ, ಕೆಪಿಸಿಸಿಯ ಅಧ್ಯಕ್ಷರನ್ನ ನೇಮಿಸಿ ಅಂತ. ಹೊಸದಾಗಿ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ನೇಮಕ ಮಾಡಿ ಅಂತ. ಈ ಎಲ್ಲ ವಿಚಾರಗಳನ್ನು ಒಂದು ವಾರದಲ್ಲಿ ನಿರ್ಧಾರ ಮಾಡಬೇಕು. ಒಂದು ವಾರದಲ್ಲಿ ನಿರ್ಧಾರ ಮಾಡಿ ನನಗೆ ಸಿಎಂ ಸೀಟನ್ನು ಖಾತ್ರಿ ಮಾಡಿ. ಈ ಕಡೆ ಸಿದ್ದರಾಮಯ್ಯ ಅವರು ಗೊಂದಲಗಳಿಗೆ ತೆರೆ ಎಳೆಯಿರಿ, ಯಾವ ರೀತಿಯ ಗೊಂದಲವೂ ಇರಬಾರ್ದು. ಹೈಕಮಾಂಡ್ ಎಂಟ್ರಿ ಹೊಡಿಬೇಕು. ಈ ಬಣದ ನಾಯಕರುಗಳು ಎಲ್ಲರೂ ಏನೇನು ಮಾತಾಡ್ತಾ ಇದ್ದಾರೆ ಸಿಎಂ ಚೇರ್ ವಿಚಾರವಾಗಿ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಹೇಳೋದು, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಈ ಕಡೆ ಸಿದ್ದರಾಮಯ್ಯ ಹೇಳೋದು, ಅಹಿಂದದ ನಂಬರ್ 1 ನಾಯಕ ನಾನೇ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಹೇಳ್ತೀರ, ಹಳೆ ಮೈಸೂರಲ್ಲಿ ಒಕ್ಕಲಿಗರು ಪ್ರಬಲರು, ಕುರುಬರು ಇಲ್ಲದೆ ಊರೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನೋಡಿ, ಸೇರಿಗೆ ಸವ್ವಾ ಸೇರು, ನೀ ಬಿಡೆ ನಾ ಕೊಡೆ. ಇಬ್ಬರೂ ನಾಯಕರ ನಡುವೆ ಈ ಮಟ್ಟಿಗೆ ಟಗ್ ಆಫ್ ವಾರ್ ಜೋರಾಗಿದೆ ಅಂತಂದ್ರೆ, ಒಂದೋ ಹಗ್ಗ ಹರಿಬೇಕು, ಇಲ್ಲ ಕುರ್ಚಿ ಕಾಲು ಮುರಿಬೇಕು. ಎರಡರಲ್ಲಿ ಒಂದಾಗೋ ತನಕ ಯಾರಿಗೂ ಸಮಾಧಾನ ಇಲ್ಲ ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಹೈಕಮಾಂಡ್ ಯಾವಾಗ ಎಂಟ್ರಿ ಕೊಡುತ್ತೆ, ಯಾವಾಗ ಇವಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುತ್ತೆ ನೋಡೋಣ. ಇನ್ನು ನೆಕ್ಸ್ಟ್, ಬಿಹಾರದ ಎಲೆಕ್ಷನ್ ಫಲಿತಾಂಶದ ಬಳಿಕ ಸಚಿವರಾಗುವ ಶಾಸಕರ ಕನಸು ನನಸಾಗುವ ಗಳಿಗೆ ತುಂಬಾ ಹತ್ತಿರ ಬಂದಂತಿದೆ. ಆದರೆ ಯಾವಾಗ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೈಕಮಾಂಡ್ ಹೇಳ್ತಾ ಇಲ್ಲ. ಇದರ ಮಧ್ಯೆ ನಾಗೇಂದ್ರ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಸಂಪುಟ ಸೇರಲು ನಾಗೇಂದ್ರ ಶತಪ್ರಯತ್ನ. ಹೈಕಮಾಂಡ್ ನಿಲುವಿನ ಬಗ್ಗೆ ತೀವ್ರ ಅಸಮಾಧಾನ. ಸಿದ್ದು ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಚಿಂತೆ. ಆದರೆ ಬಳ್ಳಾರಿ ಶಾಸಕ ಬಿ ನಾಗೇಂದ್ರಗೆ ಸಚಿವ ಸ್ಥಾನದ್ದೇ ಟೆನ್ಷನ್. ಹೌದು, ಮತ್ತೊಮ್ಮೆ ಸಂಪುಟ ಸೇರಲು ಕಸರತ್ತು ಆರಂಭಿಸಿರೋ ನಾಗೇಂದ್ರ ಸಂಪುಟ ಪುನರ್ರಚನೆ ಆದ್ರೆ ನನಗೆ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಹೈಕಮಾಂಡ್ ವಿರುದ್ಧ ಬಿ ನಾಗೇಂದ್ರ ಬೇಸರ. ನಿಮ್ಮನ್ನ ಮಂತ್ರಿ ಮಾಡೇ ಮಾಡ್ತೇವೆ ಅಂತ ಹೈಕಮಾಂಡ್ ನಾಯಕರು ಭರವಸೆ ನೀಡಿದ್ದಾರೆ. ಆದರೆ ದೆಹಲಿ ನಾಯಕರ ನಿಲುವಿನ ಬಗ್ಗೆ ನಾಗೇಂದ್ರಗೆ ಒಳಗೊಳಗೆ ಬೇಸರ ಇದೆ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರು ಸಿಎಂ ಭೇಟಿ ಮಾಡಿ ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಹೆಸರಲ್ಲಿ ರಾಜಕೀಯ ಚರ್ಚೆ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ದಾರಂತೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿದ್ಯಾರು ಅಂತ ನೋಡೋದಾದ್ರೆ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ವಿಜಯನಗರ ಎಂ ಕೃಷ್ಣಪ್ಪ, ಬಳವಳ್ಳಿಯ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಮಾಗಡಿಯ ಎಚ್.ಸಿ. ಬಾಲಕೃಷ್ಣ, ಗುಬ್ಬಿಯ ಎಸ್.ಆರ್. ಶ್ರೀನಿವಾಸ್, ಬಂಗಾರಪೇಟೆಯ ಎಸ್.ಎನ್. ನಾರಾಯಣ ಸ್ವಾಮಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಅರಸೀಕೆರೆಯ ಕೆ.ಎಂ. ಶಿವಲಿಂಗೇಗೌಡ, ಕೆಜಿಎಫ್ನ ರೂಪಾ ಶಶಿಧರ್, ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಸಾಗರದ ಬೇಳೂರು ಗೋಪಾಲಕೃಷ್ಣ,
ಅಥಣಿಯ ಲಕ್ಷ್ಮಣ್ ಸವದಿ, ತಿಪಟೂರಿನ ಕೆ ಷಡಕ್ಷರಿ, ಉಳ್ಳಾಳದ ಯುಟಿ ಖಾದರ್, ನರಸಿಂಹರಾಜದ ತನ್ವೀರ್ ಸೇಠ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಂತ್ರಿ ಆಗೋ ಇರಾದೆಯಲ್ಲಿದ್ದಾರೆ. ಸಂಪುಟ ಪುನಾರಚನೆ ನೀ ಕೊಡೆ ನಾ ಬಿಡೆ ಎಂಬಂತಾಗಿದೆ. ಸಿಎಂ ಸಂಪುಟ ಪುನಾರಚನೆಗೆ ಪಟ್ಟು ಹಿಡಿದಿದ್ರೆ ಡಿಸಿಎಂ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರಿಬ್ಬರ ಬೇಡಿಕೆಗಳು ಏನು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಯಾರಿರಬೇಕು, ಡಿ ಕೆ ಶಿವಕುಮಾರ್ ಮುಂದುವರಿಬೇಕಾ ಅಥವಾ ಮುಂದುವರಿಬಾರದಾ ಅನ್ನುವಂತಹ ಚರ್ಚೆಗಳು ಉಭಯ ನಾಯಕರು. ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷನಾಗಿ ತನು ಮನ ಧನ ಅರ್ಪಣೆಯನ್ನ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ನನ್ನ ನೇತೃತ್ವದಲ್ಲಿಯೇ ಚುನಾವಣೆ ನಡೆದಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇನ್ನ ನನಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಹುದಿನಗಳ ಬೇಡಿಕೆ, ಬಹುವರ್ಷಗಳ ಬೇಡಿಕೆ. ನನ್ನನ್ನೇ ಸಿ ಎಂ ಆಗಿ ಮುಂದುವರಿಸ್ಬೇಕು, ನೀವು ನನಗೆ ಏನು ಮಾಡ್ತೀರಿ ಗೊತ್ತಿಲ್ಲ, ನಾನೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಹಠ ಅಂತ. ಸೊ ಸಿದ್ದರಾಮಯ್ಯ ಅಧಿಕಾರ ಬಿಡಲಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ಅದೆಲ್ಲ ಬೇಡ, ಸಚಿವ ಸಂಪುಟ ಪುನರಚನೆ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಂಪುಟ ಪುನರಚನೆ ಬೇಡವೇ ಬೇಡ ಅಂತ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್. ಬದಲಾವಣೆ ಆದರೆ ಸಿಎಂ ಸೇರಿ ಎಲ್ಲವೂ ಬದಲಾವಣೆ ಆಗಲಿ, ಅಲ್ಲಿವರೆಗೂ ಸಂಪುಟ ಪುನರ್ರಚನೆ ವಿಸ್ತರಣೆ ಯಾವುದೂ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದು ಕುಳಿತಿದ್ದಾರೆ. ಇನ್ನು ಈ ಕಡೆ ಸಿದ್ದರಾಮಯ್ಯ ಅವರು ಹೊಸ ವರಸೆ ಏನದು ಅಂತಂದ್ರೆ, ಕೆಪಿಸಿಸಿಯ ಅಧ್ಯಕ್ಷರನ್ನ ನೇಮಿಸಿ ಅಂತ. ಹೊಸದಾಗಿ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ನೇಮಕ ಮಾಡಿ ಅಂತ. ಈ ಎಲ್ಲ ವಿಚಾರಗಳನ್ನು ಒಂದು ವಾರದಲ್ಲಿ ನಿರ್ಧಾರ ಮಾಡಬೇಕು. ಒಂದು ವಾರದಲ್ಲಿ ನಿರ್ಧಾರ ಮಾಡಿ ನನಗೆ ಸಿಎಂ ಸೀಟನ್ನು ಖಾತ್ರಿ ಮಾಡಿ. ಈ ಕಡೆ ಸಿದ್ದರಾಮಯ್ಯ ಅವರು ಗೊಂದಲಗಳಿಗೆ ತೆರೆ ಎಳೆಯಿರಿ, ಯಾವ ರೀತಿಯ ಗೊಂದಲವೂ ಇರಬಾರ್ದು. ಹೈಕಮಾಂಡ್ ಎಂಟ್ರಿ ಹೊಡಿಬೇಕು. ಈ ಬಣದ ನಾಯಕರುಗಳು ಎಲ್ಲರೂ ಏನೇನು ಮಾತಾಡ್ತಾ ಇದ್ದಾರೆ ಸಿಎಂ ಚೇರ್ ವಿಚಾರವಾಗಿ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಹೇಳೋದು, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಈ ಕಡೆ ಸಿದ್ದರಾಮಯ್ಯ ಹೇಳೋದು, ಅಹಿಂದದ ನಂಬರ್ 1 ನಾಯಕ ನಾನೇ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಹೇಳ್ತೀರ, ಹಳೆ ಮೈಸೂರಲ್ಲಿ ಒಕ್ಕಲಿಗರು ಪ್ರಬಲರು, ಕುರುಬರು ಇಲ್ಲದೆ ಊರೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನೋಡಿ, ಸೇರಿಗೆ ಸವ್ವಾ ಸೇರು, ನೀ ಬಿಡೆ ನಾ ಕೊಡೆ. ಇಬ್ಬರೂ ನಾಯಕರ ನಡುವೆ ಈ ಮಟ್ಟಿಗೆ ಟಗ್ ಆಫ್ ವಾರ್ ಜೋರಾಗಿದೆ ಅಂತಂದ್ರೆ, ಒಂದೋ ಹಗ್ಗ